In the last session, we discussed the structure of human respiratory system as well as the mechanism of breathing ಅಥವಾ pulmonary ventilation. Dear students, last class ಅಲ್ಲಿ ನಾನು without presentation, without using PPT ಹೇಗೆ ಡಯಾಗ್ರಾಮ್ ಅನ್ನು ಬರೀಬೇಕು ಅಂತ ತೋರಿಸ್ಕೊಟ್ಟೆ. ಪರ್ಪಸ್ ಇಸ್ ಸಿಂಪಲ್. ನೀವು ಒಂದು ಡಯಾಗ್ರಾಮ್ ಅನ್ನು ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು, ಒಂದೊಂದು ಪಾರ್ಟನ್ನು ಹೇಗೆ ಡಯಾಗ್ರಾಮ್ ಬರಿತಾ ಆ ಪಾರ್ಟಿನ ನೇಮ್ ಏನು, ಫಂಕ್ಷನ್ ಏನು ನೆನ್ಪಿಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಐ ಹ್ಯಾವ್ ರಿಟನ್ the diagram and I have explained one mechanism without using the presentation. Yeah, okay. So ivattina next class inda I'll use the presentation. So meanwhile I'll use also writing, but presentation through ಒಂದಷ್ಟು explanation ಅನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗೋಣ. ಸೊ ಹಾಗಾದರೆ ಲಾಸ್ಟ್ ಸೆಷನಲ್ಲಿ ಏನು ನಾವು ಡಿಸ್ಕಷನ್ ಮಾಡಿದ್ವೋ, ದಟ್ ಈಸ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಆಸ್ ವೆಲ್ ಆಸ್ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಅಥವಾ ಪಲ್ಮನರಿ ವೆಂಟಿಲೇಷನನ್ನು ವಿದಿನ್ ಶಾರ್ಟ್ ಲಿಮಿಟೆಡ್ ಟೈಮ್ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಯು ನೋ ದಟ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಇಟ್ ಈಸ್ ಅಡ್ವಾನ್ಸ್ಡ್ ರೆಸ್ಪಿರೇಟರಿ ಸಿಸ್ಟಮ್. ಏನೇನಿದೆ ರೆಸ್ಪಿರೇಟರಿ ಸಿಸ್ಟಮಲ್ಲಿ? ಎರಡು ಆಸ್ಪೆಕ್ಟ್ಸ್ ಇತ್ತು ರೆಸ್ಪಿರೇಟರಿ ಸಿಸ್ಟಮಲ್ಲಿ. ಇಟ್ ಈಸ್ ಡಿವೈಡೆಡ್ ಇಂಟು ಒನ್ ಪಾರ್ಟ್ ನೇಮ್ಡ್ ಆಸ್ ಕಂಡಕ್ಟಿಂಗ್ ಪಾರ್ಟ್ ಅಂತ ಕರಿತೀವಿ, ಆ್ಯಂಡ್ ಅದರ್ ಪಾರ್ಟ್ ಈಸ್ ಎಕ್ಸ್ಚೇಂಜಿಂಗ್ ಅಂತ. ಏನು ವಾಟ್ ಈಸ್ ಕಂಡಕ್ಟಿಂಗ್? ಎಕ್ಸ್ಟರ್ನಲ್ ಏರನ್ನು ನಮ್ಮ ಆಲ್ವಿಯೋಲೈಗೆ, ಲಂಗ್ಸಿಗೆ ಟ್ರಾನ್ಸ್ಫರ್ ಮಾಡುವಂಥ ಪಾರ್ಟ್ಗಳನ್ನು ಕಂಡಕ್ಟಿಂಗ್ ಪಾರ್ಟ್ ಅಂತ ಕರೀತಾರೆ. ಎಲ್ಲಿಂದ ಶುರುವಾಗುತ್ತೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್? ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಬಿಗಿನ್ಸ್ ವಿತ್ ದ ಸ್ಟ್ರಕ್ಚರ್ ಕಾಲ್ಡ್ ನಾಸ್ಟ್ರಿಲ್, minute opening, which then continues as nasopharynx and which finally opens into the voice box, larynx anta ಕರಿತೀವಿ. ಕ್ಲಿಯರ್? ಲ್ಯಾರಿಂಗ್ಸ್ ಡಿವೈಡ್ ಆಗಿ ನೆಕ್ಸ್ಟು ಬ್ರಾಂಕ್ಯೂಲ್ ಆಗುತ್ತೆ ಅನ್ನೋದನ್ನು ಹೇಳಿದ್ದೆ ನಾನು. ಇನ್ನೊಂದು ಪಾರ್ಟ್ ಹೇಳಿದೆ ಎಕ್ಸ್ಚೇಂಜಿಂಗ್ ಅಂತ, ದಟ್ ಈಸ್ ಆಲ್ವಿಯೋಲೈ, ಏರ್ ಸ್ಯಾಕ್ಸ್ ಅಂತ ಏನು ಕರೀತಾರೆ ಆಲ್ವಿಯೋಲೈ. ಇಟ್ ಈಸ್ ದ ರೀಜನ್ ವೇರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಕ್ಕರ್ಸ್. ಸೊ ಅದರಿಂದ ಅದನ್ನು ಎಕ್ಸ್ಚೇಂಜಿಂಗ್ ಪಾರ್ಟ್ ಅಂತ ಕರೆಯೋದು. ಸೊ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮನ್ನು ನೀವು ಅಬ್ಸರ್ವ್ ಮಾಡಿದಾಗ ಏನು ದ ಸ್ಟ್ರಕ್ಚರ್ ನಾಸ್ಟ್ರಿಲ್ಸ್ ಫ್ಯಾರಿಂಗ್ಸ್ ಆದಮೇಲೆ ವಾಯ್ಸ್ ಬಾಕ್ಸ್ ಅಂತ ಇದೆಯೋ, ಲ್ಯಾರಿಂಗ್ಸ್ ಇನ್ ಎಬವ್ ಯು ಕ್ಯಾನ್ ಅಬ್ಸರ್ವ್ ಗ್ಲಾಟಿಸ್ ಆಸ್ ವೆಲ್ ಆಸ್ ಎಪಿಗ್ಲಾಟಿಸ್. ನಾನು ಹೇಳಿದ್ದೆ ಯಾವಾಗ ಈಸೋಫೇಗಸಲ್ಲಿ ಫುಡ್ ಪಾಸ್ ಆಗ್ತಾ ಇರುತ್ತೋ ಅವಾಗ ಎಪಿಗ್ಲಾಟಿಸ್ ಕ್ಲೋಸ್ ಅಸ್ ದ ಗ್ಲಾಟಿಸ್ ಟು ಪ್ರಿವೆಂಟ್ ಪ್ಯಾಸೇಜ್ ಆಫ್ ಫುಡ್ ಇನ್ ಟು ದ ರೆಸ್ಪಿರೇಟರಿ ಸಿಸ್ಟಮ್ ಅಂತ. ಸೊ ಇದನ್ನು ವಾಯ್ಸ್ ಬಾಕ್ಸ್ ಅಂತ ಕರಿತೀವಿ ಲ್ಯಾರಿಂಗ್ಸ್. ಇಟ್ ಕಂಟಿನ್ಯೂಸ್ ಆಸ್ ವಿಂಡ್ ಪೈಪ್ ಕಾಲ್ಡ್ ಟ್ರೇಕಿಯಾ. The trachea covered with cartilaginous rings. So they are the supporting structure which divide into two branches, bronchi, bronchus anta karitare. This bronchi divided into bronchioles which have minute structures. Hope visibility ಇದೆ ಅಂತ ಅನ್ಕೊಳ್ತೀನಿ. ಈ ಥರದ ಮೈನ್ಯೂಟ್ ಸ್ಟ್ರಕ್ಚರ್ಗಳನ್ನು ಆಲ್ವಿಯೋಲೈ, ಏರ್ ಸ್ಯಾಕ್ಸ್, ನಾನು ಏನು ಎಕ್ಸ್ಚೇಂಜ್ ಪಾರ್ಟ್ ಅಂತ ಹೇಳಿದ್ದೆ, ಇವೆಲ್ಲವೂ ಆಲ್ವಿಯೋಲೈ ಎಲ್ಲವೂ ಕೂಡ ಎಕ್ಸ್ಚೇಂಜಿಂಗ್ ಪಾರ್ಟ್ಗೆ ಬರುತ್ತೆ. ಇನ್ ದ ಎಂಟೈರ್ ಸ್ಟ್ರಕ್ಚರ್ ಕವರ್ಡ್ ಬೈ ಸ್ಪಾಂಜಿ ಸ್ಟ್ರಕ್ಚರ್ ಕಾಲ್ಡ್ ಲಂಗ್ಸ್, ಅಂಡ್ ದಿಸ್ ಲಂಗ್ ಪ್ರೆಸೆಂಟ್ ಆನ್ ದ ಡೂಮ್ ಶೇಪ್ಡ್ ಸ್ಟ್ರಕ್ಚರ್ ನೇಮ್ಡ್ ಆಸ್ ಡಯಾಫ್ರಾಮ್, ಅಂಡ್ ಇಟ್ ಈಸ್ ಆಲ್ಸೋ ಸಪೋರ್ಟೆಡ್ ಬೈ ದೀಸ್ ಮಸಲ್ಸ್ ನೇಮ್ಡ್ ಆಸ್ ರಿಪ್ಸ್ ಅನ್ನೋದನ್ನು ಡಿಸ್ಕಷನ್ ಮಾಡಿತ್ತು. ಇದಾದಮೇಲೆ ಮೆಕ್ಯಾನಿಸಮ್ ಆಫ್ ರೆಸ್ಪಿರೇಷನನ್ನು ಸ್ಟಡಿ ಮಾಡಬೇಕಾದ್ರೆ ಒಂದು ಸ್ಟೆಪ್ಪನ್ನು ಹೇಳಿದ್ದೆ. ಮೆಕ್ಯಾನಿಸಮ್ ಆಫ್ ರೆಸ್ಪಿರೇಷನ್ ಇನ್ವಾಲ್ವ್ಸ್ 3 ಸ್ಟೆಪ್ಸ್ ಅನ್ನೋದು. ಸೊ ಒಂದು ಬ್ರೀತಿಂಗ್, ಸೆಕೆಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಥರ್ಡ್ ಒನ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಅಂತ ಕರೆಯೋದು. ಕ್ಲಿಯರ್? ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ಪನ್ನು ನೋಡಿದರೆ, ಫಸ್ಟ್ ಸ್ಟೆಪ್ಪಲ್ಲಿ ಇಟ್ ಇನ್ವಾಲ್ವ್ಸ್ ಬ್ರೀತಿಂಗ್ ಆರ್ ಪಲ್ಮನರಿ ವೆಂಟಿಲೇಷನ್. ಏನಾಗುತ್ತೆ ಈ ಪ್ರೋಸೆಸ್ಸಲ್ಲಿ? ಅಟ್ಮಾಸ್ಫಿಯರಿಕ್ ಏರ್ ಎಂಟರ್ಸ್ ಇನ್ ಟು ದಿ ಲಂಗ್ಸ್. ಲಂಗ್ಸಲ್ಲಿರುವಂಥ ಏರ್ ಎಕ್ಸಿಟ್ ಫ್ರಮ್ ದಿ ಲಂಗ್. ಇಟ್ ಇನ್ವಾಲ್ವ್ಸ್ ಇನ್ಹ್ಯಾಲೇಷನ್ ಆಫ್ ದಿ ಏರ್, ಆಲ್ಸೋ ನೇಮ್ಡ್ ಆಸ್ ಇನ್ಸ್ಪಿರೇಷನ್, ಆಸ್ ವೆಲ್ ಆಸ್ ಎಕ್ಸ್ಪೆಲ್ಲಿಂಗ್ ಆಫ್ ದ ಏರ್ ನೇಮ್ಡ್ ಆಸ್ ಎಕ್ಸ್ಪಿರೇಷನ್ ಅಂತ ಕರಿತೀವಿ. ಏನನ್ನ ಹೇಳಿತ್ತು? ಇನ್ಸ್ಪಿರೇಷನ್ ಆಗಬೇಕಾದ್ರೆ ಅಟ್ಮಾಸ್ಫಿಯರ್ಲಿರುವಂಥ ಏರ್ ನಮ್ಮ ಲಂಗ್ಸಿಗೆ ಹೋಗಬೇಕು ಅಂದರೆ ಇಟ್ ಈಸ್ ಮೇನ್ಲಿ ಡಿಪೆಂಡೆಂಟ್ ಆನ್ ದ ಪ್ರೆಷರ್. ಹೇಗೆ? ಯಾವಾಗ ಲಂಗ್ಸಿನ ಒಳಗಡೆ ಪ್ರೆಷರ್ ಏನಿದೆಯೋ, ಏರ್ ಪ್ರೆಷರ್
ಇಂಟ್ರಾ ಪಲ್ಮನರಿ ಪ್ರೆಷರ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇಂಟ್ರಾ ಪಲ್ಮನರಿ ಪ್ರೆಷರ್ ಅಂದರೆ ಪ್ರೆಷರ್ ಇನ್ಸೈಡ್ ದಿ ಲಂಗ್. ಯಾವಾಗ ಇನ್ಸೈಡ್ ದಿ ಲಂಗ್ ಪ್ರೆಷರ್ ಕಡಿಮೆ ಆಗುತ್ತೋ ವಾಲ್ಯೂಮ್ ಜಾಸ್ತಿ ಆಗಿದೆ ಅಂತ. ಸೊ ಆಗ ಅಟ್ಮಾಸ್ಫಿಯರಿಕ್ ಏರ್ ಎಂಟರ್ಸ್ ಇನ್ ಟು ದಿ ಲಂಗ್ಸ್. ಸೊ ನಾರ್ಮಲ್ ಪ್ರೋಸೆಸ್, ಹೈಯರ್ ಪ್ರೆಷರ್ ಟು ಲೋ ಪ್ರೆಷರ್ ಗ್ಯಾಸ್ ಮೂವ್ಮೆಂಟ್ ಆಗುತ್ತೆ. ಇನ್ಸ್ಪಿರೇಷನ್ ಅಲ್ಲಿ ಆಗುವಂಥ ಇವೆಂಟ್ ಏನು ಹಾಗಾದರೆ, ವಾಲ್ಯೂಮ್ ಆಫ್ ದಿ ಲಂಗ್ ಎಕ್ಸ್ಪ್ಯಾಂಡ್ ಆಗಬೇಕು, ಪ್ರೆಷರ್ ಇನ್ಸೈಡ್ ದಿ ಲಂಗ್ ಕಡಿಮೆ ಆಗಬೇಕು. ಸೊ ಅದಾಗಲಿಕ್ಕೆ ಏನು ಇವೆಂಟ್ ಆಗುತ್ತೆ, ದಿಸ್ ಫಸ್ಟ್ ಸ್ಟೆಪ್ ಅಕ್ಕರ್ಸ್. ಏನಾಗೋದಲ್ಲಿ ಲಂಗ್ಸಿನ ಸಪೋರ್ಟ್ ಮಾಡ್ತಾ ಇರುವಂಥ ರಿಬ್ ಕೇಜಿನ ಮಸಲ್ಸ್, ದ ಮಸಲ್ ಆಫ್ ರಿಬ್ ಕೇಜ್ ಏನಿದೆ, ದೇ ಎಕ್ಸ್ಪ್ಯಾಂಡ್, ದೇ ಕಾಂಟ್ರಾಕ್ಟ್. ಮಸಲ್ಸ್ ಆಫ್ ರಿಬ್ ಕೇಜ್ ಎಕ್ಸ್ಪ್ಯಾಂಡ್ ಆದರೆ ಲಂಗ್ಸಿನ ವಾಲ್ಯೂಮ್ ಜಾಸ್ತಿ ಆಯಿತು. ಹಾಗೆ ದ ಮಸಲ್ಸ್ ಆಫ್ ಡಯಾಫ್ರಾಮ್ ಕಾಂಟ್ರಾಕ್ಟ್. ನೋಡಿ, ಆರೋ ಹೆಡ್ ಡೌನ್ವರ್ಡ್ಸ್ ತೋರಿಸಿದೆ. ಈ ಮಸಲ್ ಕಾಂಟ್ರಾಕ್ಟ್ ಆಗ್ತಿದ್ದ ಹಾಗೆ ಲಂಗಿನ ಎಲ್ಲ ಟೋಟಲ್ ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಯಿತು. ಯಾವಾಗ ವಾಲ್ಯೂಮ್ ಆಫ್ ದಿ ಲಂಗ್ ಎಕ್ಸ್ಪ್ಯಾಂಡ್ ಆಗುತ್ತೋ ಆಟೋಮ್ಯಾಟಿಕಲಿ ಪ್ರೆಷರ್ ಡ್ರಾಪ್ಸ್, ಹೆನ್ಸ್ ಏರ್ ಎಂಟರ್ಸ್ ಇನ್ಸೈಡ್ ಅನ್ನೋದನ್ನು ಹೇಳಿದ್ದೆ. ವೆರಾಸ್ ಇನ್ನೊಂದು ಪ್ರೋಸೆಸ್ಸನ್ನು ತಗೊಂಡ್ರೆ ಎಕ್ಸ್ಪಿರೇಷನ್, ಸೆಕೆಂಡ್ ಸ್ಟೆಪ್ ಅದು ಎಕ್ಸಾಲೇಷನ್ ಆಫ್ ಏರ್. ಲಂಗ್ಸಿನ ಒಳಗಡೆ ಇರುವಂಥ ಏರನ್ನು ಹೊರಗಡೆಗೆ ರಿಲೀಸ್ ಮಾಡೋದು. ಏನಾಗಬೇಕು ಅವಾಗ, ಲಂಗ್ಸಿಂದ ಏರ್ ಹೊರಗಡೆ ಹೋಗಬೇಕು ಅಂದರೆ ಸಿಂಪಲ್, ಲಂಗ್ಸಿನ ಒಳಗಡೆಗೆ ಪ್ರೆಷರ್ ಜಾಸ್ತಿ ಆಗಬೇಕು, ಅಟ್ಮಾಸ್ಫಿಯರ್ಲಿ ಪ್ರೆಷರ್ ಕಡಿಮೆ ಇರಬೇಕು. ಅವಾಗ ಏನಾಗುತ್ತೆ ಇವೆಂಟು, ಫಸ್ಟ್ ಸ್ಟೆಪ್ಪಿನ ಇನ್ಸ್ಪಿರೇಷನಿನ ರಿವರ್ಸ್ ಇವೆಂಟ್ ಆಗುತ್ತೆ. ದಟ್ ಈಸ್ ಮಸಲ್ಸ್ ಆಫ್ ದಿ ರಿಬ್ ಕೇಜ್ ರಿಲ್ಯಾಕ್ಸ್, ದೇ ಕಮ್ ಟು ದಿ ನಾರ್ಮಲ್ ಸೈಜ್. ನೋಡಿ, ಆರೋ ಹೆಡ್ಡನ್ನು ಟುವರ್ಡ್ಸ್ ಲಂಗ್ ತೋರಿಸಿದೆ. ಯಾವಾಗ ರಿಬ್ ಕೇಜಿನ ಮಸಲ್ಸ್ ಕಾಂಟ್ರಾಕ್ಟ್ ಆಯಿತು, ಯಾವಾಗ ಡಯಾಫ್ರಾಮ್ ರಿಲ್ಯಾಕ್ಸ್ ಆಯಿತು, ಈ ಥರ ಡೂಮ್ ಶೇಪಲ್ಲಿ ಮುಂಚೆ ಇತ್ತು, ಇನ್ಸ್ಪಿರೇಷನಲ್ಲಿ ಹೀಗೆ ಫ್ಲ್ಯಾಟ್ ಆಗಿತ್ತು, ಮತ್ತೆ ಇಟ್ ರಿಟರ್ನ್ಸ್ ಟು ದಿ ಡೂಮ್ ಶೇಪ್. ಯಾವಾಗ ಡಯಾಫ್ರಾಮ್ ರಿಲ್ಯಾಕ್ಸ್ ಆಯಿತು, ಮಸಲ್ಸ್ ಆಫ್ ರಿಬ್ ಕೇಜ್ ಕಾಂಟ್ರಾಕ್ಷನ್ ಆಯಿತು, ಆಟೋಮ್ಯಾಟಿಕಲಿ ಲಂಗ್ ಗೆಟ್ ಕಂಪ್ರೆಸ್ಡ್, ವಾಲ್ಯೂಮ್ ಆಫ್ ದಿ ಲಂಗ್ ಡಿಕ್ರೀಸ್ಡ್, ಪ್ರೆಷರ್ ಆಫ್ ದಿ ಲಂಗ್ ಇನ್ಕ್ರೀಸಸ್, ಇಂಟ್ರಾ ಪಲ್ಮನರಿ ಪ್ರೆಷರ್ ಇನ್ಕ್ರೀಸಸ್. ಯಾವಾಗ ಇಂಟ್ರಾ ಪಲ್ಮನರಿ ಪ್ರೆಷರ್ ಜಾಸ್ತಿ ಆಯಿತು, ಏರ್ ಫ್ರಮ್ ದ ಲಂಗ್ ಎಕ್ಸ್ಪೆಲ್ ಇನ್ ಟು ದಿ ಔಟ್ಸೈಡ್, ಎಕ್ಸ್ಪಿರೇಷನ್ ಅನ್ನೋದನ್ನು ಹೇಳಿದ್ವಿ. ಸೊ ಇದಿಷ್ಟನ್ನು ಪ್ರೀವಿಯಸ್ ಸೆಷನಲ್ಲಿ ವಿ ಡಿಸ್ಕಸ್ಡ್. ನೆಕ್ಸ್ಟು ಟುಡೇ ಇನ್ ದಿಸ್ ಸೆಷನ್ ವಿ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಆಸ್ಪೆಕ್ಟ್ ಆಫ್ ದ ರೆಸ್ಪಿರೇಷನ್. ದಟ್ ಈಸ್, ಹೋಪ್ ಯು ರಿಮೆಂಬರ್, ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದನ್ನು ನೆನ್ಪಿಟ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇಟ್ ಈಸ್ ಸೆಕೆಂಡ್ ಸ್ಟೆಪ್, exchange of gases. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನೆನ್ಪಿಟ್ಕೊಳ್ಳಿ. ಪ್ರೀವಿಯಸ್ ಸ್ಟೆಪ್ಪಲ್ಲಿ ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನಲ್ಲಿ ಏನಾಗಿತ್ತು ಇವೆಂಟು, ಅಟ್ಮಾಸ್ಫಿಯರ್ಲಿರೋ ಏರು ಲಂಗ್ಸ್ಗೆ ಎಂಟರ್ ಆಗಿತ್ತು, ಲಂಗ್ಸಲ್ಲಿರುವಂಥ ಏರ್ ಹೊರಗಡೆ ಹೋಯಿತು. ಹಾಗಾದರೆ ಲಂಗ್ಸ್ಗೆ ಎಂಟರ್ ಆಗಿದೆ ಏರ್ ಅಂದರೆ ವಿಚ್ ಪಾರ್ಟ್ ಆಫ್ ಲಂಗಿಗೆ ಏರ್ ಎಂಟರ್ ಆಗಿದೆ, ರಿಮೆಂಬರ್ ದಿಸ್ ಪಾರ್ಟ್. ಇಲ್ಲಿ ಏನು ಸ್ಯಾಕ್ ಲೈಕ್ ತೋರಿಸಿದೆಯೋ, ದಿಸ್ ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ವಿಯೋಲೈ. ಆಲ್ವಿಯೋಲೈಯನ್ನು ಹೀಗೆ ತೋರಿಸಿದೆ, ಆಲ್ವಿಯೋಲೈಗೆ ಏರ್ ಎಂಟರ್ ಆಗಿದೆ. ಕ್ಲಿಯರ್? ಆಲ್ವಿಯೋಲೈ, ಇಟ್ ಈಸ್ ಆಲ್ಸೋ ಕವರ್ಡ್ ವಿತ್ ಆರ್ ಇಟ್ ಈಸ್ ಕನೆಕ್ಟೆಡ್ ವಿತ್ ಬ್ಲಡ್ ಕೆಪಿಲರೀಸ್. ಸೊ ಐ ವಿಲ್ ಶೋ ದಿಸ್. ಈ ಥರ ಬ್ಲಡ್ ಕೆಪಿಲರೀಸಿಂದ ಸಪೋರ್ಟ್ ಆಗಿದೆ. ಆ್ಯಂಡ್ ಈ ಸೆಕೆಂಡ್ ಸ್ಟೆಪ್ ಏನಿದೆ, ದಟ್ ಈಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್. ಇಟ್ ಈಸ್ ನಥಿಂಗ್ ಬಟ್ ದ ಪ್ರೋಸೆಸ್ ವಿಚ್ ಅಕ್ಕರ್ಸ್ ಬಿಟ್ವೀನ್ ಆಲ್ವಿಯೋಲೈ ಆಸ್ ವೆಲ್ ಆಸ್ ದಿ ಬ್ಲಡ್ ಕೆಪಿಲರೀಸ್. ಅಂದರೆ ಈ ಆಲ್ವಿಯೋಲೈಯಲ್ಲಿರುವಂಥ ಏರ್ ಎಂಟರ್ಸ್ ಇನ್ ಟು ದಿ ಬ್ಲಡ್ ಕೆಪಿಲರಿ, ಬ್ಲಡ್ ಕೆಪಿಲರಿಯಲ್ಲಿರುವಂಥ ಏರ್ ಎಂಟರ್ಸ್ ಇನ್ ಟು ದಿ ಆಲ್ವಿಯೋಲೈ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇನ್ನೊಮ್ಮೆ. ಈ ಆಲ್ವಿಯೋಲೈಲಿರುವಂಥ ಆಕ್ಸಿಜನ್ ರಿಚ್ ಏರ್, ಯಾಕೆ ಆಕ್ಸಿಜನ್ ರಿಚ್ ಏರ್ ಅಂತ ಹೇಳಿದೆ, ನಾವು ಇನ್ಹ್ಯಾಲೇಷನ್ ಮಾಡಿದಾಗ, ಇನ್ಸ್ಪಿರೇಷನ್ ಮಾಡಿದಾಗ ಆಕ್ಸಿಜನ್ ಜಾಸ್ತಿ ಇದ್ದರೆ ಆಕ್ಸಿಜನ್ ರಿಚ್ ಏರ್ ಅನ್ನೋಂಥ ವರ್ಡನ್ನು ಯೂಸ್ ಮಾಡಿದ್ದೀನಿ. ನಮ್ಮ ಟಿಶ್ಯೂಗಳಲ್ಲಿ ಮೆಟಬಾಲಿಸಮ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಆಸ್ ಅ ವೇಸ್ಟ್ ಪ್ರಾಡಕ್ಟ್ ಆಗಿ ಲಿಬರೇಟ್ ಆಗುತ್ತೆ. ಆ ವೇಸ್ಟ್ ಪ್ರಾಡಕ್ಟನ್ನು ಯಾರು ಕ್ಯಾರಿ ಮಾಡಿರ್ತಾರೆ ಟಿಶ್ಯೂವಿಂದ? ಬ್ಲಡ್ಡಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ,
ಆಲ್ವಿಯೋಲೈಯಲ್ಲಿ ಆಕ್ಸಿಜನ್ ಜಾಸ್ತಿ ಇರುತ್ತೆ. ಸೊ ಆಕ್ಸಿಜನ್ ರಿಚ್ ಏರ್ ಫ್ರಮ್ ಆಲ್ವಿಯೋಲೈ ಮೂವ್ಸ್ ಇನ್ ಟು ದಿ blood capillary and the carbon dioxide rich air in the blood capillary moves into the alveoli. So this is exchange of gases anta kariyodu. Is it clear? Exchange of gas andre it is the process where the oxygen as well as carbon dioxide is exchanged. So please remember ಏನಾಗುತ್ತೆ ಇಲ್ಲಿ, it involves exchange of gas between two structures. ಯಾವ್ಯಾವುದು? It occurs between alveoli of lung as well as blood capillaries. Clear? So ಈ alveoli ಮತ್ತೆ ಬ್ಲಡ್ಡಿನ ಮಧ್ಯೆ ಎಕ್ಸ್ಚೇಂಜ್ ಆಗುತ್ತೆ. ಯಾವ ಟೆಕ್ನಿಕ್ ಆಗುತ್ತೆ ಹಾಗಾದ್ರೆ? ಹೇಗಾಗುತ್ತೆ? ಆ ಆಲ್ವಿಯೋಲೈಯಲ್ಲಿರುವಂಥ ಆಕ್ಸಿಜನ್ ಡಿಫ್ಯೂಸಸ್ ಇಂಟು ದಿ ಅಥವಾ ಮೂವ್ಸ್ ಇಂಟು ದಿ ಬ್ಲಡ್. ಬ್ಲಡ್ಡಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಮೂವ್ಸ್ ಇನ್ ಟು ದಿ ಆಲ್ವಿಯೋಲೈ. ಸೊ ಈ ಎರಡೂ ಪ್ರೋಸೆಸ್ ಆಗಬೇಕಾದ್ರೆ ಇಟ್ ಮೇ ಬಿ ಆಕ್ಸಿಜನ್ ಫ್ರಮ್ ಆಲ್ವಿಯೋಲೈ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಬ್ಲಡ್ ಇರ್ಬೋದು. ಎಕ್ಸ್ಚೇಂಜ್ ಆಗಬೇಕು ಅಂದರೆ ದ ಪ್ರೋಸೆಸ್ ರಿಕ್ವೈರ್ಡ್ ಈಸ್ ಇಟ್ ಈಸ್ ಸಿಂಪಲ್ ಡಿಫ್ಯೂಷನ್. ಹೋಪ್ ಯು ರಿಮೆಂಬರ್ ವಾಟ್ ಈಸ್ ಡಿಫ್ಯೂಷನ್ ಅಂತ ಕೇಳಿದರೆ ಏನು ಹೇಳಬೇಕು ಡಿಫ್ಯೂಷನ್ ಅನ್ನ? ಇಟ್ ಈಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಲ್ವಾ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಲ್ಲಿಂದ ಎಲ್ಲಿಗೆ? ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಸೊ ಈ ಪ್ರೋಸೆಸ್ಸನ್ನು ಗ್ಯಾಸಸ್ಸು ಹೈಯರ್ ಟು ಲೋವರ್ ಕಾನ್ಸಂಟ್ರೇಷನ್ ಮೂವ್ ಆದರೆ ಆಗ ಆ ಪ್ರೋಸೆಸ್ಸಿಗೆ ಡಿಫ್ಯೂಷನ್ ಅಂತ ಕರಿತೀವಿ. ಸೊ ಥ್ರೂ ದಿಸ್ ಡಿಫ್ಯೂಷನ್ ಟೆಕ್ನಿಕ್ ದಿ ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಎಲ್ಲಿಂದ ಎಲ್ಲಿಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾದರೆ ಗ್ಯಾಸಸ್ ಎಕ್ಸ್ಚೇಂಜ್ ಆಗಬೇಕು ಅಂದರೆ ಕಾನ್ಸಂಟ್ರೇಷನ್ ಆಫ್ ದ ಗ್ಯಾಸಸ್ ವೇರಿ ಇರಬೇಕು. ಇಲ್ಲಿ ಕೊಟ್ಟಿರೋ ಹಾಗೆ ಆಲ್ವಿಯೋಲೈಯಲ್ಲಿರುವಂಥ ಆಕ್ಸಿಜನ್ ಬ್ಲಡ್ಡಿಗೆ ಹೋಗಬೇಕು ಅಂದರೆ ಆರ್ ಬ್ಲಡ್ಡಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಆಲ್ವಿಯೋಲೈಗೆ ಹೋಗಬೇಕು ಅಂದರೆ ಕಾನ್ಸಂಟ್ರೇಷನ್ ಆಫ್ ದೀಸ್ ಟು ಗ್ಯಾಸಸ್ ಮಸ್ಟ್ ವೇರಿ, ಡಿಫರ್ ಇರಬೇಕು. ಹೇಗಿದೆ ಡಿಫರೆನ್ಸಸ್ ಹೇಗಿದೆ ನೋಡೋದಾದರೆ, ಇನ್ ಆಲ್ವಿಯೋಲೈ ಆಫ್ ಲಂಗ್ಸ್ ಅನ್ನು ತೋರಿಸಿದೆ ಇಲ್ಲಿ. ಇದು ಬ್ಲಡ್ ಕೆಪಿಲರಿ. ಇಲ್ಲಿ ನಾನು ಏನು ಡ್ರಾ ಮಾಡಿದ್ದೇನೋ ಇದರ ವ್ಯಾಲ್ಯೂವನ್ನು ಕೊಟ್ಟಿದ್ದೀನಿ. ಇಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾ ಇದೆ, ಇಫ್ ಇಟ್ ಈಸ್ ಕ್ಲಿಯರ್, PO2 PCO2 ಅಂತ ಇದೆ. ವಾಟ್ ಆ್ಯಕ್ಚುಲಿ ಇಟ್ ಸ್ಟ್ಯಾಂಡ್ಸ್ ಫಾರ್? PO2 PCO2 ಅಂದರೆ P ಸ್ಟ್ಯಾಂಡ್ಸ್ ಫಾರ್ ಪಾರ್ಷಿಯಲ್ ಪ್ರೆಷರ್. ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್ಗೆ ಪಿ ಅನ್ನೋದನ್ನು ಡಿನೋಟ್ ಮಾಡ್ತೀವಿ. ಏನು ಪಾರ್ಷಿಯಲ್ ಪ್ರೆಷರ್ ಅಂದರೆ? ಒಂದು ಮಿಕ್ಸ್ಚರ್ ಆಫ್ ಗ್ಯಾಸಸ್ಸಲ್ಲಿ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಇಂಡಿವಿಜುವಲ್ ಗ್ಯಾಸ್ ಈಸ್ ಸೆಡ್ ಟು ಬಿ ಇಟ್ಸ್ ಪಾರ್ಷಿಯಲ್ ಪ್ರೆಷರ್. ಇಸ್ ಇಟ್ ಕ್ಲಿಯರ್? ಸೊ ಈಗ ಒಂದು ಮಿಕ್ಸ್ಚರ್ ಅಂದರೆ ಆಕ್ಸಿಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಇದೆ, ಈ ಥರ ಬೇರೆ ಬೇರೆ ಗ್ಯಾಸಸ್ಸಿನ ಮಿಕ್ಸ್ಚರ್ ಇದೆ ಅಂತ ಅಂದ್ಕೊಳ್ಳಿ. ಆ ಮಿಕ್ಸ್ಚರಲ್ಲಿ ಇಂಡಿವಿಜುವಲ್ ಗ್ಯಾಸ್ ಆಕ್ಸಿಜನ್ ಎಷ್ಟು ಪ್ರೆಷರ್ ಎಕ್ಸಿಬಿಟ್ ಮಾಡುತ್ತೆ ಮಿಕ್ಸ್ಚರಲ್ಲಿ, ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಪ್ರೆಷರ್ ಎಕ್ಸಿಬಿಟ್ ಮಾಡುತ್ತೆ, ನೈಟ್ರೋಜನ್ ಎಷ್ಟು ಪ್ರೆಷರ್ ಎಕ್ಸಿಬಿಟ್ ಮಾಡುತ್ತೆ. ಈ ಥರ ಒಂದು ಮಿಕ್ಸ್ಚರ್ ಆಫ್ ಗ್ಯಾಸಸ್ಸಲ್ಲಿ ಈಚ್ ಗ್ಯಾಸ್ ಎಕ್ಸಿಬಿಟ್ ಮಾಡುವಂಥ ಪ್ರೆಷರನ್ನು ನೇಮ್ಡ್ ಆಸ್ ಪಾರ್ಷಿಯಲ್ ಪ್ರೆಷರ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಆಸ್ ಪಿ ಅಂತ ಡಿನೋಟ್ ಮಾಡ್ತೀವಿ. ಈಗ ನಾವು ಅಟ್ಮಾಸ್ಫಿಯರಿಂದ ಏರನ್ನು ಇನ್ಹ್ಯಾಲೇಷನ್ ಮಾಡಿದ್ದೀವಿ, ಒಳಗಡೆ ತಗೊಂಡಿದ್ದೀವಿ. ಆಲ್ವಿಯೋಲೈಗೆ ಏರ್ ಬಂದಿದೆ, ಕ್ಲಿಯರ್? ಬ್ಲಡ್ಡಿಗೆ ಹೋಗಬೇಕು ಏರು, ಆಕ್ಸಿಜನ್ ಇರುವಂಥ ಏರ್ ಬ್ಲಡ್ಡಿಗೆ ಹೋಗಬೇಕು. ಹಾಗಾದ್ರೆ ಹೇಗೆ ಹೋಗುತ್ತೆ? ಯಾಕೆ ಹೋಗುತ್ತೆ ಅಂದರೆ, ನಾವು ಇನ್ಹೇಲ್ ಮಾಡಿರುವಂಥ ಅಟ್ಮಾಸ್ಫಿಯರಿಕ್ ಏರಲ್ಲಿ ಆಕ್ಸಿಜನಿನ ಪ್ರೆಷರ್ ಎಷ್ಟು ಅಂದರೆ ಅದನ್ನು ಮಿಲಿಮೀಟರ್ ಮರ್ಕ್ಯುರಿಯಲ್ಲಿ ಮೆಷರ್ ಮಾಡ್ತೀವಿ. 104 ಮಿಲಿಮೀಟರ್ ಮರ್ಕ್ಯುರಿ. ಆಲ್ವಿಯೋಲೈ ಆಫ್ ಲಂಗ್ಸ್ ಅಲ್ಲಿ ಪ್ರೆಷರ್ ಆಫ್ ಆಕ್ಸಿಜನ್ ಈಸ್ 104. ಅದೇ ಬ್ಲಡ್ ಕೆಪಿಲರೀಸ್ ಅಲ್ಲಿ ಪ್ರೆಷರ್ ಆಫ್ ಆಕ್ಸಿಜನ್ ಈಸ್, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಎಷ್ಟಿದೆ ಅಂದರೆ ಇಟ್ ಈಸ್ ಜಸ್ಟ್ 40 ಮಿಲಿಮೀಟರ್ ಮರ್ಕ್ಯುರಿ. ನೋಡಿ, ಲಂಗ್ಸಿನ ಆಲ್ವಿಯೋಲೈಯಲ್ಲಿ ಎಷ್ಟಿದೆ ವ್ಯಾಲ್ಯೂ? 104. ಬ್ಲಡ್ಡಲ್ಲಿ ಆಕ್ಸಿಜನ್ ವ್ಯಾಲ್ಯೂ 40. ಇಷ್ಟು ಲಾಟ್ ಆಫ್ ಡಿಫರೆನ್ಸ್ ಇದೆ. ಸೊ ಅವಾಗ ಏನಾಗುತ್ತೆ? ಏರ್ ಅಥವಾ ಆಕ್ಸಿಜನ್ ಫ್ರಮ್ ಆಲ್ವಿಯೋಲೈ
ಮೂವ್ಸ್ ಇನ್ ಟು ದಿ ಬ್ಲಡ್ ಕೆಪಿಲರಿ. ಯಾಕೆ ಆಕ್ಸಿಜನ್ ಫ್ರಮ್ ಆಲ್ವಿಯೋಲೈ ಮೂವ್ಸ್ ಇನ್ ಟು ದಿ ಬ್ಲಡ್ ಅಂದರೆ ಆಕ್ಸಿಜನಿನ ವ್ಯಾಲ್ಯೂ 104 ಆಲ್ವಿಯೋಲೈಯಲ್ಲಿ, ಬ್ಲಡ್ಡಲ್ಲಿ ಇಟ್ ಈಸ್ 40. ಹೆನ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್, ಮೂವ್ಮೆಂಟ್ ಆಫ್ ಗ್ಯಾಸ್ ಬೈ ಡಿಫ್ಯೂಷನ್ ಆಗುತ್ತೆ. ಹೆನ್ಸ್ ಆಕ್ಸಿಜನ್ ಫ್ರಮ್ ಆಲ್ವಿಯೋಲೈ ಮೂವ್ಸ್ ಇನ್ ಟು ದಿ ಬ್ಲಡ್. ಸೈಮಲ್ಟೇನಿಯಸ್ಲಿ ಕಾರ್ಬನ್ ಡೈಆಕ್ಸೈಡಿಗೆ ಬಂದರೆ, ಕಾರ್ಬನ್ ಡೈಆಕ್ಸೈಡಿನ ಕಾನ್ಸಂಟ್ರೇಷನ್ ಬ್ಲಡ್ಡಲ್ಲಿ 45 ಮಿಲಿಮೀಟರ್ ಮರ್ಕ್ಯುರಿ, ವೆರಾಸ್ ಆಲ್ವಿಯೋಲೈಯಲ್ಲಿ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಎಷ್ಟು, ಕಾರ್ಬನ್ ಡೈಆಕ್ಸೈಡ್ ಎಷ್ಟು, 40 ಮಿಲಿಮೀಟರ್ ಮರ್ಕ್ಯುರಿ. ನೋಡಿ ಇಲ್ಲಿ ಇಷ್ಟು ಡಿಫ್ರೆನ್ಸ್ ಇದೆ. ಮತ್ತೆ ಲಂಗ್ಸಲ್ಲಿ ಕಾರ್ಬನ್ ಡೈಆಕ್ಸೈಡಿನ ಕಾನ್ಸಂಟ್ರೇಷನ್ ಅಥವಾ ಪ್ರೆಷರ್ ಕಡಿಮೆ ಇದೆ, ಬ್ಲಡ್ಡಲ್ಲಿ ಪ್ರೆಷರ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ. ಸೊ ಆಟೋಮ್ಯಾಟಿಕಲಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಬ್ಲಡ್ಡಲ್ಲಿ 45, ಲಂಗ್ಸಲ್ಲಿ ಇಟ್ ಈಸ್ 40, ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಫ್ರಮ್ ಬ್ಲಡ್ ಕೆಪಿಲರಿ ಟು ದಿ ಲಂಗ್ಸ್ ಕಾರ್ಬನ್ ಡೈಆಕ್ಸೈಡ್ ಮೂವ್ ಆಗುತ್ತೆ. ಇದನ್ನು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಸೊ ನೀವು ಇಲ್ಲಿ ಏನು ನೆನ್ಪಿಟ್ಕೊಳ್ಬೇಕು, ಫಸ್ಟ್ ಥಿಂಗ್ ವಾಟ್ ಈಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ, ಅಥವಾ ವೇರ್ ಇಟ್ ಅಕ್ಕರ್ಸ್. ಎಕ್ಸ್ಚೇಂಜ್ ಆಫ್ ಗ್ಯಾಸ್ ವೇರ್ ಇಟ್ ಅಕ್ಕರ್ಸ್? ಇಟ್ ಅಕ್ಕರ್ಸ್ ಬಿಟ್ವೀನ್ ಲಂಗ್ಸಿನ ಆಲ್ವಿಯೋಲೈಯಿಂದ ಬ್ಲಡ್ಡಿಗೆ ಆಗುವಂಥ ಪ್ರೋಸೆಸ್. ಕ್ಲಿಯರ್? ಯಾವ್ಯಾವ್ದು ಎಕ್ಸ್ಚೇಂಜ್ ಆಗುತ್ತೆ? ಆಲ್ವಿಯೋಲೈಯಲ್ಲಿರುವಂಥ ಆಕ್ಸಿಜನ್ ಎಕ್ಸ್ಚೇಂಜಸ್ ಟು ದಿ ಬ್ಲಡ್, ಬ್ಲಡ್ಡಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜಸ್ ಟು ದಿ ಆಲ್ವಿಯೋಲೈ. ನೆಕ್ಸ್ಟ್ ವೈ ಇಟ್ ಅಕ್ಕರ್ಸ್ ಅಥವಾ ಹೌ ಇಟ್ ಅಕ್ಕರ್ಸ್? ಯಾಕಾಗುತ್ತೆ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಆಲ್ವಿಯೋಲೈಯಲ್ಲಿ ಜಾಸ್ತಿ, ಹಾಗೆಯೇ ಬ್ಲಡ್ಡಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ. ಡ್ಯೂ ಟು ಡಿಫರೆನ್ಸ್ ಇನ್ ಗ್ಯಾಸಸ್ ದಿ ಎಕ್ಸ್ಚೇಂಜ್ ಅಕ್ಕರ್ಸ್ ಬೈ ದ ಪ್ರೋಸೆಸ್ ಕಾಲ್ಡ್ ಡಿಫ್ಯೂಷನ್. ನೆಕ್ಸ್ಟ್ ಆಸ್ಪೆಕ್ಟ್ ಯು ಟು ರಿಮೆಂಬರ್, ಎಷ್ಟಿರುತ್ತೆ ವ್ಯಾಲ್ಯೂ, ಬ್ಲಡ್ಡಲ್ಲಿ ಆಕ್ಸಿಜನ್ ವ್ಯಾಲ್ಯೂ ಎಷ್ಟು, ಲಂಗ್ಸಲ್ಲಿ ಆಕ್ಸಿಜನ್ ವ್ಯಾಲ್ಯೂ ಎಷ್ಟು, ಲಂಗ್ಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ವ್ಯಾಲ್ಯೂ ಎಷ್ಟಿರುತ್ತೆ, ಹಾಗೆಯೇ ಬ್ಲಡ್ಡಲ್ಲಿ ಕಾರ್ಬನ್ ಡೈಆಕ್ಸೈಡ್ ವ್ಯಾಲ್ಯೂ ಎಷ್ಟಿರುತ್ತೆ. ಸೊ ಡ್ಯೂ ಟು ಪ್ರೆಷರ್ ಡಿಫರೆನ್ಸ್ ವೇರ್ ಟು ವೇರ್ ಮೂಮೆಂಟ್ ಆಫ್ ಗ್ಯಾಸ್ ಅಕ್ಕರ್ಸ್ ಅನ್ನೋದನ್ನು ಯು ಹ್ಯಾವ್ ಟು ರಿಮೆಂಬರ್. ಇಸ್ ಇಟ್ ಕ್ಲಿಯರ್? ಸೊ ಅಲ್ಲಿಗೆ ನಾನು ಲಾಸ್ಟ್ ಸೆಷನ್ನಲ್ಲಿ ರೆಸ್ಪಿರೇಷನಲ್ಲಿ 3 ಸ್ಟೆಪ್ ಅಂತ ಹೇಳಿದ್ದೆ. ಒಂದು ಬ್ರೀತಿಂಗ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ಸೊ ಅದರಲ್ಲಿ ಬ್ರೀತಿಂಗ್ ಪ್ರೋಸೆಸ್ ಆಯಿತು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಯಿತು. ಇನ್ನು ಉಳ್ಕೊಂಡಿರೋದು ಯಾವುದು? ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ನೆಕ್ಸ್ಟ್ ಸ್ಟೆಪ್ ಆಫ್ ರೆಸ್ಪಿರೇಷನ್. ಇಟ್ ಈಸ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಅಂತ ಹೇಳುವಂಥ ಇವೆಂಟ್ ಇದು. ಸೊ ಹಾಗಾದರೆ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಎಲ್ಲಿ ಎಲ್ಲಿ ಆಗುತ್ತೆ? ಪ್ಲೀಸ್ ರೀಕಾಲ್, ಪ್ರೀವಿಯಸ್ ನಾನು ಹೇಳಿರುವಂಥ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಎಲ್ಲೆಲ್ಲಾಯಿತು? ಇಟ್ ಈಸ್ ಬಿಟ್ವೀನ್ ಆಲ್ವಿಯೋಲೈ ಆ್ಯಂಡ್ ಇದು ಬ್ಲಡ್. ಫಸ್ಟ್ ಹೇಳಿರುವಂಥ ಬ್ರೀತಿಂಗ್ ಎಲ್ಲಾಯಿತು? ಫ್ರಮ್ ಬಿಟ್ವೀನ್ ಅಟ್ಮಾಸ್ಫಿಯರ್ ಆ್ಯಂಡ್ ಲಂಗ್ಸ್. ನೋಡಿ ಆರ್ಡರ್ ಎಷ್ಟು ಚೆನ್ನಾಗಿದೆ. ಫಸ್ಟ್ ಸ್ಟೆಪ್ ಬ್ರೀತಿಂಗ್, ಅಟ್ಮಾಸ್ಫಿಯರ್, ಲಂಗ್ಸ್. ಸೆಕೆಂಡ್ ಸ್ಟೆಪ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಆಲ್ವಿಯೋಲೈ ಆಫ್ ಲಂಗ್, ಬ್ಲಡ್. ಥರ್ಡ್ ಪ್ರೋಸೆಸ್ ಹೇಗೆ ಅಂತಂದರೆ ದ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ಸಲ್ಲಿ ಇಟ್ ಈಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಟಿಶ್ಯೂಸ್. ಬ್ಲಡ್ಡಲ್ಲಿರುವಂಥ ಆಕ್ಸಿಜನ್ ಹೇಗೆ ಟಿಶ್ಯೂಸ್ಗೆ ಸಪ್ಲೈ ಆಗುತ್ತೆ, ಟಿಶ್ಯೂದಲ್ಲಿ ಫಾರ್ಮ್ ಆಗುವಂಥ ವೇಸ್ಟ್ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಲಂಗ್ಸ್ಗೆ ಇದು ಬ್ಲಡ್ಡಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇಟ್ ಇನ್ವಾಲ್ವ್ಸ್ ಮೂವ್ಮೆಂಟ್ ಆಫ್ ಗ್ಯಾಸಸ್ ಬಿಟ್ವೀನ್ ಬ್ಲಡ್ ಆಸ್ ವೆಲ್ ಆಸ್ ಟಿಶ್ಯೂಸ್ ಅನ್ನುವಂಥ ಆಸ್ಪೆಕ್ಟ್. ಸೊ ಹಾಗಾದರೆ ಯಾವ್ಯಾವ ಸ್ಟ್ರಕ್ಚರ್ ಹೆಲ್ಪ್ ಮಾಡುತ್ತೆ? ಸಿ, ಕಾಂಪೋಸಿಷನ್ ಆಫ್ ಬ್ಲಡ್ಡನ್ನು ರಿಕಾಲ್ ಮಾಡ್ಕೊಳ್ಳಿ. ಬ್ಲಡ್ ಅಂತ ಹೇಳಿದರೆ ಒಂದು ಡ್ರಾಪ್, ಈ ಥರ 1 ಡ್ರಾಪ್ ನೀವು ಬ್ಲಡ್ ಅಂತ ಹೇಳಿದರೆ 2 ಕಾಂಪೋನೆಂಟ್ಸ್ ಇದೆ ಬ್ಲಡ್ಡಲ್ಲಿ. ಒಂದು ಪೆರಿಫೆರಲ್ ಪಾರ್ಟ್ ಆಫ್ ದಿ ಬ್ಲಡ್, ಸೆಂಟ್ರಲ್ ಪಾರ್ಟ್ ಆಫ್ ದಿ ಬ್ಲಡ್. ಸೊ ಪ್ಲೀಸ್ ರಿಮೆಂಬರ್ ದಿಸ್. ಸೊ ಎಲ್ಲಿ ಬ್ಲಡ್ಡಿನ ಪೆರಿಫೆರಲ್ ಪಾರ್ಟ್ ಏನಿದೆಯೋ ದಟ್ ಈಸ್ ನೇಮ್ಡ್ ಆಸ್ ಪ್ಲಾಸ್ಮಾ ಅಂತ ಕರೀತಾರೆ. ಪ್ಲಾಸ್ಮಾ ಮೋಸ್ಟ್ ಆಫ್ ದಿ ಟೈಮ್ ಇಟ್ ಈಸ್ ಮೇಡ್ ಅಪ್ ಆಫ್ ಪ್ರೋಟೀನ್, ವಾಟರ್. ಮ್ಯಾಕ್ಸಿಮಮ್ ಆಗಿ ವಾಟರ್ ಮತ್ತು ಪ್ರೋಟೀನ್ಸ್ ಇದೆ.
ವೆರಾಸ್ ಇನ್ನೊಂದು ಪಾರ್ಟ್ ಏನಿದೆ, ಸೊ ಅದನ್ನು ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಬ್ಲಡ್ ಸೆಲ್ಸ್ ಅಂತ. ಇನ್ ದಿಸ್ ಬ್ಲಡ್ ಸೆಲ್, ಹೋಪ್ ಯು ನೋ 3 ಟೈಪ್ಸ್ ಆಫ್ ಸೆಲ್ಸ್ ಇದೆ, ಬ್ಲಡ್ ಸೆಲ್ಸ್. ಸೊ ಒಂದು ರೆಡ್ ಬ್ಲಡ್ ಸೆಲ್ಸ್, RBC, WBC, ವೈಟ್ ಬ್ಲಡ್ ಸೆಲ್, ಆ್ಯಂಡ್ ಲಾಸ್ಟ್ ಒನ್ ಪ್ಲೇಟ್ಲೆಟ್ಸ್, ಫ್ರಾಗ್ಮೆಂಟೆಡ್ ಬ್ಲಡ್ ಸೆಲ್ಸ್ ಅಂತ ಕರೆಯೋದು. ಸೊ ಎ ಬ್ಲಡ್ ಈಸ್ ಮೇಡ್ ಅಪ್ ಆಫ್ 2 ಮೇನ್ ಕಾಂಪೊನೆಂಟ್ಸ್. ಸೊ ಒಂದು ಪ್ಲಾಸ್ಮಾ ಆಸ್ ವೆಲ್ ಆಸ್ ಸೆಲ್ಸ್, ಬ್ಲಡ್ ಸೆಲ್ಸ್. ಬ್ಲಡ್ ಸೆಲ್ಸ್ ಅಲ್ಲಿ ರೆಡ್ ಬ್ಲಡ್ ಸೆಲ್, ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್. ರೆಡ್ ಮತ್ತೆ ವೈಟ್ ಅನ್ನುವಂಥದ್ದು ಯಾಕೆ ಬಂತು? ರೆಡ್ ಬ್ಲಡ್ ಸೆಲ್ ಅಂದರೆ ಇಟ್ ಈಸ್ ದ ಸೆಲ್ ವಿಚ್ ಕಂಟೈನ್ ಆನ್ ಇಟ್ಸ್ ಸರ್ಫೇಸ್ ಎ ಪ್ರೋಟೀನ್. ಹೀಮೋಗ್ಲೋಬಿನ್ ಅನ್ನುವಂಥ ಪ್ರೋಟೀನ್ ಇದ್ದರೆ ಅದಕ್ಕೆ ರೆಡ್ ಬ್ಲಡ್ ಸೆಲ್ ಅಂತ ಕರಿತಾ ಇದ್ದೀವಿ. ಎಲ್ಲಿ ಹೀಮೋಗ್ಲೋಬಿನ್ ಇಲ್ವೋ ದೆನ್ ದಟ್ ಈಸ್ ಕಲರ್ಲೆಸ್, ಸೊ ಇಟ್ ಈಸ್ ವೈಟ್ ಬ್ಲಡ್ ಸೆಲ್ ಅಂತ ಕರೆಯೋದು. ಇಸ್ ಇಟ್ ಕ್ಲಿಯರ್? ಸೊ ಇದರಲ್ಲಿ ಬ್ಲಡ್ ಟ್ರಾನ್ಸ್ಪೋರ್ಟ್ ಆಗೋದು ಅಂದರೆ ಗ್ಯಾಸಸ್ ಥ್ರೂ ಬ್ಲಡ್ ಏನು ಟ್ರಾನ್ಸ್ಪೋರ್ಟ್ ಆಗುತ್ತೆ ಅದು ಥ್ರೂ ಪ್ಲಾಸ್ಮಾ ಕೂಡ ಆಗುತ್ತೆ, ಥ್ರೂ RBC ಕೂಡ ಆಗುತ್ತೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್. ಆ್ಯಂಡ್ ಆಲ್ಸೋ ಅನದರ್ ಥಿಂಗ್, ಪ್ಲಾಸ್ಮಾದಲ್ಲಿ ವಾಟರ್ ಇದೆ ಮ್ಯಾಕ್ಸಿಮಮ್ ಅಂತ ಹೇಳಿದೆ. ಹಾಗೆ RBCಯಲ್ಲಿ ಮ್ಯಾಕ್ಸಿಮಮ್ ಇರೋದು ಹೀಮೋಗ್ಲೋಬಿನ್, RBCಯ ಮೇಲ್ಗಡೆಗೆ. RBC ಒಳಗಡೆಗೆ ಒಂದು ಡಿಸ್ಕ್ ಶೇಪಿನ ಸ್ಟ್ರಕ್ಚರ್ RBC ಅಂದ್ಕೊಂಡ್ರೆ ಅದರ ಮೇಲ್ಗಡೆ ಇರೋದು ಹೀಮೋಗ್ಲೋಬಿನ್. ಸೊ ಈ ಥರ RBC ಅಂದರೆ, ಸೊ ಇದರ ಮೇಲ್ಗಡೆ ಕಂಪ್ಲೀಟ್ ಆಗಿ ಹೀಗೆ ಇರೋದು ಇಟ್ ಈಸ್ ಹೀಮೋಗ್ಲೋಬಿನ್, HB ಅಂತ ಬರೆದಿದ್ದೀನಿ ನಾನು, ಹೀಮೋಗ್ಲೋಬಿನ್. ಆ್ಯಂಡ್ ಇದರ ಒಳಗಡೆಗೆ ಯು ಕ್ಯಾನ್ ಅಬ್ಸರ್ವ್ ವಾಟರ್ ಆಲ್ಸೋ. ಅಂದರೆ ಪ್ಲಾಸ್ಮಾದಲ್ಲಿ ಮ್ಯಾಕ್ಸಿಮಮ್ ವಾಟರ್ ಇದೆ, RBCಯಲ್ಲಿ ಮ್ಯಾಕ್ಸಿಮಮ್ ಹೀಮೋಗ್ಲೋಬಿನ್ ಇದೆ. ಅಲಾಂಗ್ ವಿತ್ ದಟ್ ಇನ್ ಇಟ್ಸ್ ಇನ್ನರ್ ಸೈಡ್ ಇಟ್ ಆಲ್ಸೋ ಕಂಟೈನ್ ವಾಟರ್. ಸೊ ಗ್ಯಾಸಸ್ ಟ್ರಾನ್ಸ್ಪೋರ್ಟು ಥ್ರೂ ಪ್ಲಾಸ್ಮಾ, ಥ್ರೂ RBC, ಈ ಎರಡರಿಂದನೂ ಕೂಡ ಆಗುತ್ತೆ ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗ. ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಈ ಟಾಪಿಕ್ಕು ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಏನಾಗುತ್ತೆ ಈವೆಂಟಲ್ಲಿ ಅಂದರೆ, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸ್ ಅಕ್ಕರ್ಸ್ ಬಿಟ್ವೀನ್ ಬ್ಲಡ್ ಆಸ್ ವೆಲ್ ಆಸ್ ಟಿಶ್ಯೂ. ಬ್ಲಡ್ಡಲ್ಲಿರುವಂಥ ಆಕ್ಸಿಜನ್ ಟ್ರಾನ್ಸ್ಪೋರ್ಟೆಡ್ ಟು ದಿ ಟಿಶ್ಯೂಸ್, ಟಿಶ್ಯೂಸಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟೆಡ್ ಟು ದಿ ಬ್ಲಡ್. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟನ್ನು ಮಾಡೋದು RBC. ಹೀಮೋಗ್ಲೋಬಿನ್ ಟ್ರಾನ್ಸ್ಪೋರ್ಟನ್ನು, ಹೀಮೋಗ್ಲೋಬಿನ್ ಇರೋದ್ರಿಂದ RBC ಮೇಯ್ನ್ ಆಗಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟನ್ನು ಮಾಡುತ್ತೆ. ವೆರಾಸ್ ಕಾರ್ಬನ್ ಡೈಆಕ್ಸೈಡನ್ನು ಮೇಯ್ನ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡೋದು ಎಗೈನ್ RBCನೇ, ಬಟ್ ವಾಟರ್ ಆಫ್ RBC ಇನ್ ದ ಫಾರ್ಮ್ ಆಫ್ ಬೈಕಾರ್ಬೊನೇಟ್ಸ್. ಸೊ ಇದನ್ನು ನಾನು ಡೀಟೇಲ್ ಆಗಿ ಹೇಗೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಹೇಗೆ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಲೆಟ್ ಮೀ ಡಿಸ್ಕಸ್ ಫಸ್ಟ್ ದ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಹೇಗೆ ಆಕ್ಸಿಜನ್ ಮೂವ್ ಆಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಇದೆಲ್ಲ ಹೇಳಬೇಕಾದ್ರೆ ಬೇಸಿಕ್ಕನ್ನು ಮರಿಬೇಡಿ. ಟ್ರಾನ್ಸ್ಪೋರ್ಟ್ ಅಂತ ಬಂದರೆ ಎಲ್ಲಿಂದ ಎಲ್ಲಿಗಾಗುತ್ತೆ ಅನ್ನೋದನ್ನು ಯು ಹ್ಯಾವ್ ಟು ರಿಮೆಂಬರ್ ಆಲ್ವೇಸ್. ಇಟ್ ಈಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಟಿಶ್ಯೂಸ್. ಕ್ಲಿಯರ್? ಸೊ ಇಟ್ ಈಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಟಿಶ್ಯೂಸ್. ಹೇಗಾಗುತ್ತೆ? ಬ್ಲಡ್ಡಲ್ಲಿ ಹೇಳಿದೆ RBC ಇದೆ ಅಂತ. RBCಯ ಮೇಲ್ಗಡೆಗೆ ಹೀಮೋಗ್ಲೋಬಿನ್ ಇದೆ. HB ಅಂತ ಡಿನೋಟ್ ಮಾಡಿದ್ದೀನಲ್ಲ, ದಿಸ್ ಇಸ್ ಹೀಮೋಗ್ಲೋಬಿನ್. ಒಂದು ಹೀಮೋಗ್ಲೋಬಿನ್ ಅಂದರೆ ಎ ಹೀಮೋಗ್ಲೋಬಿನ್ ಮೇಡ್ ಅಪ್ ಆಫ್ 4 ಐರನ್. ಆ್ಯಕ್ಚುಲಿ Fe ಗ್ರೂಪ್ಸ್ ಇದೆ ಹೀಮೋಗ್ಲೋಬಿನ್ನಲ್ಲಿ. ಕ್ಲಿಯರ್? ದಿಸ್ ಹೀಮೋಗ್ಲೋಬಿನ್ ಕಂಬೈನ್ಸ್ ವಿತ್ 4 ಆಕ್ಸಿಜನ್. ಯಾಕೆ 4 ಆಕ್ಸಿಜನ್ ಬೇಕು? ಒಂದು ಹೀಮೋಗ್ಲೋಬಿನ್ ಯಾಕೆ 4 ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾ ಇದೆ ಅಂದರೆ, ಬಿಕಾಸ್ ಈ ಆಕ್ಸಿಜನ್ನು ಇಟ್ ಈಸ್ ರಿಪ್ಲೇಸ್ ದ ಐರನ್ ಗ್ರೂಪ್ಸ್. Fe ಗ್ರೂಪ್ಸನ್ನು ರೀಪ್ಲೇಸ್ ಮಾಡೋದು ಯಾವುದು? ಆಕ್ಸಿಜನ್ ಗ್ರೂಪ್. ಸೊ ದಟ್ಸ್ ವೈ ಏನಾಗುತ್ತೆ, 4 ಆಕ್ಸಿಜನ್ ಕಂಬೈನ್ಸ್ ವಿತ್ 1 ಹೀಮೋಗ್ಲೋಬಿನ್ ಟು ಫಾರ್ಮ್ ಎ ಸ್ಟ್ರಕ್ಚರ್ ದಟ್ ಈಸ್ ಲೈಕ್ ದಿಸ್. Fe ಜಾಗಕ್ಕೆ O2 ಬಂದು ಸೇರಿಕೊಳ್ತು. ಸೊ
one molecule of hemoglobin combines with 4 oxygen to form HbO8, and this HbO8 ಅಂತ ಏನು ಕರೆದೆ, HbO8, it is named as oxyhemoglobin. Remember, oxyhemoglobin. So it is the combination of 4 oxygen with 1 hemoglobin, oxyhemoglobin ಅಂತ ಕರೀತಾರೆ. ಸೊ ಬ್ಲಡ್ ಅಲ್ಲಿರುವಂಥ ಆಕ್ಸಿಜನ್ ಅಪ್ ಟು ದಿ ಟಿಶ್ಯೂ ಹೇಗೆ ಟ್ರಾನ್ಸ್ಪೋರ್ಟ್ ಆಗ್ತಿದೆ ಅಂದರೆ ಇನ್ ದ ಫಾರ್ಮ್ ಆಫ್ ಆಕ್ಸಿಹಿಮೋಗ್ಲೋಬಿನ್. ಟಿಶ್ಯೂ ಹತ್ರ ಹೋಗುತ್ತೆ, ಟಿಶ್ಯೂದಲ್ಲಿ ಆಕ್ಸಿಜನ್ ಕಡಿಮೆ ಇದೆ. ಯಾಕೆ? ಮೆಟಬಾಲಿಸಮ್ ಇಂದ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಫಾರ್ಮ್ ಆಗಿರುತ್ತೆ. ಟಿಶ್ಯೂದಲ್ಲಿ ಆಕ್ಸಿಜನ್ ಕಮ್ಮಿ ಇದೆ, ಬ್ಲಡ್ ಅಲ್ಲಿ ಆಕ್ಸಿಹಿಮೋಗ್ಲೋಬಿನ್ ಇದೆ, ರಿಚ್ ಇನ್ ಆಕ್ಸಿಜನ್. ಸೊ ಸೇಮ್ ಡಿಫ್ಯೂಷನ್ ಆಗುತ್ತೆ, ಬ್ಲಡ್ ಅಲ್ಲಿರುವಂಥ ಆಕ್ಸಿಜನ್ ಟ್ರಾನ್ಸ್ಪೋರ್ಟೆಡ್ ಟು ದಿ ಟಿಶ್ಯೂಸ್. ಇಸ್ ಇಟ್ ಕ್ಲಿಯರ್? ಸೊ ಅಲ್ಲಿಗೆ ನೀವು ಏನು ನೆನ್ಪಿಟ್ಕೊಳ್ಬೇಕು, ಒಂದು ಕ್ವೆಶನ್, ಆಕ್ಸಿಜನ್ ಅನ್ನ ಮೇನ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡೋರು ಯಾರು? ಆಕ್ಸಿಜನ್ ಈಸ್ ಮೇನ್ಲಿ ಟ್ರಾನ್ಸ್ಪೋರ್ಟೆಡ್ ಇನ್ ದ ಬ್ಲಡ್ ಥ್ರೂ RBC. Is it clear? Second thing, RBC ಯಲ್ಲಿ ಯಾವ ಪಾರ್ಟ್, ವಿಚ್ ಪಾರ್ಟ್ ಆಫ್ RBC carry oxygen? The answer is hemoglobin. Next, how hemoglobin of RBC transport oxygen? You have to remember this. One hemoglobin combines with 4 oxygen to form oxyhemoglobin. Next, how ಆಕ್ಸಿಹಿಮೋಗ್ಲೋಬಿನ್ ಇಸ್ ರಿಲೀಸ್ಡ್? ಟಿಶ್ಯೂಗೆ ಹೇಗೆ ರಿಲೀಸ್ ಆಗುತ್ತೆ? ಟಿಶ್ಯೂದಲ್ಲಿ ಆಕ್ಸಿಜನ್ ಈಸ್ ವೆರಿ ಲೆಸ್, ಬ್ಲಡ್ಡಲ್ಲಿ ಆಕ್ಸಿಹಿಮೋಗ್ಲೋಬಿನ್ ಈಸ್ ಮೋರ್, ಅಂದರೆ ಆಕ್ಸಿಜನ್ ಈಸ್ ಮೋರ್, ಹೆನ್ಸ್ ಬೈ ಡಿಫ್ಯೂಷನ್ ಫ್ರಮ್ ಬ್ಲಡ್ ಟು ದಿ ಟಿಶ್ಯೂ ಆಕ್ಸಿಜನ್ ಈಸ್ ರಿಲೀಸ್ಡ್ ಅನ್ನುವಂಥ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಬೇಕು. ಸೊ ದಿಸ್ ಈಸ್ ಅಬೌಟ್ ದ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಅರ್ಥ ಆಗಿದೆಯಾ? ಸೊ ಅಲ್ಲಿಗೆ ಇವತ್ತು ನೀವು ಏನೇನನ್ನ ಡಿಸ್ಕಷನ್ ಮಾಡಿದ್ವಿ ನಾವು, ಒಂದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಹೇಗಾಗುತ್ತೆ ಅನ್ನೋದು, ಆ್ಯಂಡ್ ಅನದರ್ ಥಿಂಗ್ ಹೇಗೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಇಷ್ಟು ಆಸ್ಪೆಕ್ಟ್ಗಳನ್ನು ನೀಟಾಗಿ ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಏನೇನು ಪಾಸಿಬಲ್ ವೇಯಲ್ಲಿ ಅಪ್ರೋಚ್ ಮಾಡ್ಬೋದು ಕ್ವೆಶನ್ಗಳನ್ನು, ಏನೇನು ಪಾಸಿಬಿಲಿಟಿಯಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೀನಿ. ಸೊ ಟ್ರೈ ಟು ರಿಮೆಂಬರ್ ದಿಸ್. ಈ ಈಕ್ವೇಷನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಲಾಂಗ್ ವಿತ್ ದಟ್ ಪ್ರೋಸೆಸ್ ಹೇಗಾಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಸೆಷನ್ನಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಹೇಗೆ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡೋಣ. ಆ್ಯಂಡ್ ರಿಮೈನಿಂಗ್ ಲಾಸ್ಟ್ ಪಾರ್ಟ್ ಆಫ್ ದಿ ರಿಲೇಟೆಡ್ ಟಾಪಿಕ್ಸ್. ಇಸ್ ಇಟ್ ಕ್ಲಿಯರ್? ಥ್ಯಾಂಕ್ ಯು.